ಈ ಅಮ್ಮ ನನಗೇನಾದ್ರು ಒಂದು ಸ್ವಲ್ಪ ದುಡ್ಡು ಬರಬಹುದಾ ಅಂತ ಓಡಾಡ್ತಾ ಇರ್ತಿದ್ದು. ನಮ್ಮ ಹಿರಿಕರ ಆಸ್ತಿ ನನ್ನ ಸಹಿ ಇಲ್ಲದೆ ದಾನ ಕೊಟ್ಟುಬಿಟ್ಟಿದ್ದಾರೆ ಅಂತ ಬಂದದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರ ಹತ್ರ. ಗಿರೀಶ್ ಮಟ್ಟಣ್ಣವರು ಮಹೇಶ್ ಶೆಟ್ಟಿ ತಿಮರೋಡಿ ಡಾಕ್ಯುಮೆಂಟ್ ನೋಡ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ. ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಈ ಸುಜಾತಗೇನು ಪಾಲು ಬರೋದಿಲ್ಲ ಅದರಲ್ಲಿ. ಅಂದರೆ ಕಾನೂನಿನ ಹೋರಾಟ ಮಾಡುವ ಮೂಲಕ ಏನಾದರೂ ಪಾಲು ತಗೊಳ್ಬಹುದಾ, ಅದು ಏನೂ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆವಾಗ ಗಿರೀಶ್ ಮಟ್ಟಣ್ಣವರ ತಲೆಗೆ ಬಂದಿದ್ದ ಐಡಿಯಾ ಇದು. ಏನು, ನನಗೊಬ್ಬ ಮಗಳಿದ್ಲು, ಧರ್ಮಸ್ಥಳದಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆದಲು ಅಂತ ಕತೆ ಹೇಳ್ಬೇಕು ನೀವು. ಆರಂಭದಲ್ಲಿ ಸುಜಾತ ಗಾಬರಿ ಆದ್ರಂತ, ಹೆಂಗ್ರಿ ಹಂಗೆ ಹೇಳೋಕ್ಕಾಗುತ್ತೆ ಅಂತ. ಇವ್ರು ಅಂದಿದ್ದೇನು, ಒಂದಷ್ಟು ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂನಲ್ಲಿ ಹೇಳಿ ಸಾಕು, ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂನಲ್ಲಿ ಹೇಳಿದ್ರೆ ಸಾಕಪ್ಪ ಅಂತ. ಲಾರ್ಜರ್ ಪ್ಲಾನ್ ಬೇರೆ ಇತ್ತು. ಆರಂಭದಲ್ಲಿ ಸುಜಾತ ಅವರು ಇಂಟರ್ವ್ಯೂಗಳಲ್ಲಿ ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಇಂಟರ್ವ್ಯೂನಲ್ಲಿ ಹೇಳಕ್ಕೆ ಶುರು ಮಾಡಿದ್ದು ಇದೇ ಕಥೆನ, ನನ್ನ ಮಗಳು. ಅದಕ್ಕಿಂತ ಮುಂಚೆ ಆ ಕ್ಯಾರೆಕ್ಟರ್ ಸೃಷ್ಟಿ ಆಗಬೇಕಲ್ಲ. CBI, ಕೋಲ್ಕತ್ತಾ, 2003ರಲ್ಲಿ ನಾಪತ್ತೆ, 2005ರಲ್ಲಿ VRS ತಗೊಂಡು ವಾಪಸ್ ಬಂದಿದ್ದು, ಅಷ್ಟೂ ಕಥಾ ಅಂದರ ತಯಾರಾಗುತ್ತದು. ವೈ 2003 ಆ್ಯಂಡ್ 2005, 2005ರಲ್ಲಿ ಸುಜಾತ ರಿಪ್ಪನ್ಪೇಟೆಯಿಂದ ಬೆಂಗಳೂರಿಗೆ ಬಂದಿದ್ದು. ರಿಪ್ಪನ್ಪೇಟೆಯಲ್ಲಿದ್ದ ಕಥೆ ಯಾವತ್ತೂ ಹೊರಗೆ ಬರೋದಿಲ್ಲ ಅನ್ನೋ ನಂಬಿಕೆ ಇತ್ತು ಇವ್ರಿಗೆ. ಪ್ರಭಾಕರ ಬಾಳಿಗ ಅನ್ನುವವರ ಜೊತೆಗೆ 1998ರಿಂದ 2005ರ ತನಕ ರಿಪ್ಪನ್ಪೇಟೆಯಲ್ಲಿ ಲಿವಿಂಗ್ ಟುಗೆದರ್ನಲ್ಲಿ ಇದ್ದಂಥ ವಿಷಯ ಯಾವತ್ತೂ ಹೊರಗೆ ಬರಲಿಕ್ಕಿಲ್ಲ ಅನ್ನೋ ಕಾನ್ಫಿಡೆನ್ಸ್ ಇತ್ತು. 2005ರಲ್ಲಿ ನಾನು VRS ತಗೊಂಡು ಕಲ್ಕತ್ತಾದಿಂದ ಬಂದಿದ್ದು. ಅದಕ್ಕಿಂತ 2 ವರ್ಷ ಮುಂಚೆ ನನ್ನ ಮಗಳು ನಾಪತ್ತೆ ಆದಳು. ಕಥೆ ಹುಟ್ಕೊಳ್ಳುತ್ತೆ. ಮಗಳಿಗೊಂದು ಹೆಸರು ಬೇಕಾಗಿತ್ತಲ್ಲ, ಏನೋ ಒಂದು ಹೆಸರು ಬೇಕಲ್ಲ ಮಗಳಿಗೆ. ಸುಜಾತ ಅವರಿಗೆ ಸ್ವಲ್ಪ ಮರು, ಕರೆಕ್ಟಾಗಿ ಈಗ ಹೇಳಿದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೆನಪಿರೋದಿಲ್ಲ. ಆವಾಗ ಒಂದು ಹೆಸರು ಹೇಳಿದ್ರೆ ಅದೇ ಹೆಸರು ಎಲ್ಲ ಕಡೆನೂ ಹೇಳ್ತಾ ಇರಬೇಕು. ಅನನ್ಯ ಅಂತ ಒಂದು ಕಡೆ ಅಂದು, ಸೌಜನ್ಯ ಅಂತ ಇನ್ನೊಂದು ಕಡೆ ಅಂದು, ಮತ್ತೊಂದು ಕಡೆ ಸುಕನ್ಯಾ ಅಂದುಬಿಟ್ರೆ ಎಲ್ಲ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಪರ್ಫೆಕ್ಟಾಗಿ ನೆನಪಿಡುವಂಥ ಹೆಸರು ಬೇಕು. ಇವ್ರ ಟೀಮ್ನಲ್ಲಿ ಒಬ್ಬ ಅಡ್ವೊಕೇಟ್ ಇದ್ದರು. ಆ ಅಡ್ವೊಕೇಟ್ ಹೆಸರು ಅನನ್ಯ. ಅನನ್ಯ ಸುಜಾತ ಕ್ಲೋಸ್ ಇದ್ದರು. ಯಾವಾಗಲೂ ಅನನ್ಯ ಅಂತ ಮಾತಾಡ್ತಾ ಇರ್ತಿದ್ರು ಸುಜಾತ. ಆವಾಗ ಗಿರೀಶ್ ಮಟ್ಟಣ್ಣವ್ರು ಹೇಳಿದ್ದು, ಹಾಂ ನಿನ್ನ ಮಗಳ ಹೆಸರು ಅನನ್ಯ ಅಂತಾನೆ ಇರಲಿ. ಭಟ್ ಆಗಿದ್ಯಾಕೆ, ಸಮುದಾಯ ರೀಚ್ ಆಗೋದಕ್ಕದು.